ನಾನ್ ತುಂಬಾ ಪ್ರೀತಿ ಮಾಡಿದ್ರಿಗೆ ಜೀವನ ಶುರು ಆಗೋ ರಾತ್ರಿ ಇದು, ಅದಕ್ಕೆ ಕೇಳ್ದೆ. ಲವ್ ಫೇಲ್ಯೂರಾ? ಇಲ್ಲಿಗೆ ಮೊದಲನೇ ಸಲ ನಾ ಬರ್ತಿರೋದು. ಜೀವಿತದಲ್ಲಿ ಏನಾದ್ರು ಕಳ್ಕೊಂಡ್ರೆ ಇಲ್ಲಿ ಬರ್ಬೇಕಾ ಮೇಡಮ್? ನೀವ್ಯಾರ ಕಳ್ಕೊಂಡಿದ್ದೀರಾ? ನನ್ ಪ್ರೀತಿನೇ ಕಳ್ದಾಯ್ತು. ಅವ್ರ ಹತ್ರ ಹೇಳ್ಕೊಡಾದ್ರೆ ಹಬ್ಬ ಇಲ್ಲ, ಅತಿ ಹತ್ರ ಹೇಳಕ್ಕಾಗಲ್ಲ. ನಿಮ್ ಫ್ಲಾಶ್ ಬ್ಯಾಕ್ ಕೇಳಿದ್ರೆ ನಿಮ್ಗೆ ಬೇಜಾರಾಗಲ್ಲ ಮೇಡಮ್? ಅಂತದೇನೂ ಇಲ್ಲ. ಪ್ರೀತಿ ಇತ್ತು, ಇವಾಗಿಲ್ಲ. ಜೀವನ ಇತ್ತು, ಇವಾಗಿಲ್ಲ. ನಿಮ್ಮ ಅಣ್ಣ ಆಗಿದ್ದಕ್ಕೆ ಬರೀ ಕಪಾಳಕ್ ಹೊಡ್ದ. ನಾನಾಗಿದ್ದಿದ್ರೆ ಹೋಗ್ಲಿ ಬಿಡಲೇ. ಹೊಡೆದಿದ್ ನಮ್ಮಣ್ಣ, ಹೊಡ್ಸ್ಕೊಂಡಿದ್ ನಾನು. ನಿನಗೆ ನೋವು. ನಮ್ಮ ಅಣ್ಣಂಗೆ ನಮ್ಮಿಬ್ರು ವಿಷಯನೂ ಹೇಳಿದೀನಿ. ಈಗ ನೀನ್ ಬಂದ್ ಮಾತಾಡ್ಬೇಕಷ್ಟೇ. ರಾಜಿ, ನಮ್ಮ ಅಣ್ಣನ್ ಹೆಂಗಾದ್ರೂ ಮಾಡಿ ಒಪ್ಸು. ಅಲ್ಲ ನಮ್ಮಿ, ಒಪ್ಸು ಅಂತ ಎಲ್ಲ ನನ್ನ ತಲೆ ಮೇಲೆ ಹಾಕಿದ್ರೆ ನಾವಿಬ್ರು ಸೇರ್ ಮಾಡ್ಬೇಕಾದ್ರೆ ಕೆಲಸ ತಾನೇ ಅದು? ನನ್ ಪರಿಸ್ಥಿತಿನೂ ಸ್ವಲ್ಪ ಅರ್ಥ ಮಾಡ್ಕೊಳೋ. ನಮ್ಮ ಅಪ್ಪ ಅಮ್ಮ ಹೋದ್ಮೇಲೆ ನಮ್ಮ ಅಣ್ಣನ್ನ ನನ್ನ ನೋಡ್ಕೊಂಡಿದ್ದೆ ನಮ್ಮ ಮಾವನ್ ಕಡೆಯವರು. ಈಗ ಅವ್ರ ಕಡೆಯವ್ರಿಗೆ ನನ್ನ ಗಂಟ್ ಹಾಕ್ಬೇಕು ಅಂತಿದ್ದಾರೆ. ನಾನ್ ಏನ್ ಮಾಡ್ಲಿ ಹೇಳೋ? ನೀನೇನ್ ಡಿಸೈಡ್ ಮಾಡ್ಕೊಂಡಿದ್ಯಾ? ನಮಿ ಮಾತಾಡೋ ದೊಡ್ಡ ವಿಷಯ ಅಲ್ಲ. ನಾನು ಇವಾಗ ಅದಕ್ಕೆ ರೆಡಿ ಇಲ್ಲ, ಆಯ್ತಾ? ನಾನ್ ಬೇಕು ಅಂದ್ರೆ ನೀನ್ ಬಾ, ನಿನ್ ಜೊತೆ ಬರಕ್ ನಾ ರೆಡಿ ಇದೀನಿ. ನಮಿ, ತಪ್ಪು ನಂದೆ. ತುಂಬಾ ನಂಬಿಕೆ ಇಟ್ಕೊಂಡಿದ್ದೆ. ಗೆಸ್ ಕೂಡ ಮಾಡಿರ್ಲಿಲ್ಲ. ನನಗೆ ಇವಳಿಗಿಂತ ಜಾಸ್ತಿ ನಿನ್ ಮೇಲೆ ನಂಬಿಕೆ ಇತ್ತು. ಏನೋ ಇದು ಫ್ರೆಂಡ್ ತಂಗಿ ಸುಲಭವಾಗಿ ಬುಟ್ಟಿಗೆ ಹಾಕೋಬಹುದು ಅಂತ ಪ್ಲಾನ್ ಮಾಡಿದ್ಯಲ್ವಾ? ಇದೇ ಕೆಲಸನ ನಾನು ನಿಮ್ಮನೆಗೆ ಬಂದು ನಿಮ್ಮನೆ ಹೆಣ್ಮಗಳ ಮೇಲೆ ಕಣ್ಣು ಹಾಕಿದ್ದಿದ್ರೆ ನಿನಗೆ ಹೇಗೆ ಅನಿಸ್ತಾ ಇತ್ತು? ನೀನ್ ಮಾಡಿದ ತಪ್ಪಲ್ವಾ? ಯಾರು ಮಾಡಿದಾರೋ ತಪ್ಪೇನ್ ಮಾಡಿಲ್ಲ. ಕೋರ್ಸ್ ಮುಗಿದ್ಮೇಲೆ ಹೇಳೋಣ ಅನ್ಕೊಂಡೆ. ಅಷ್ಟರಲ್ಲಿ ಈಗೇನು ಒಪ್ತೀಯೋ ಇಲ್ವೋ? ಏನು ರೌಡಿಸಮ್ಮ? ಏನ್ ಮಾಡ್ತೀಯ? ನಿನ್ ಗ್ಯಾಂಗೆ ಅಂತದ್ದು. ಹೆಣ ಕುಯ್ಯೋರು, ಮಣ್ಣು ಮಾಡೋರು, ಕುಡುಕ್ರು. ಕಲ್ಚರ್ ಇರ್ಬೇಕು. ಮೊದ್ಲು ನಿಮ್ ಮನೆಯವ್ರ ನೆಟ್ಗಿದ್ರೆ ತಾನೆ. ಏಯ್, ಮನೆಯವ್ರ ಬಗ್ಗೆ ಸ್ನೇಹಿತರ ಬಗ್ಗೆ ಮಾತು ಬೇಡ. ಚೆನ್ನಾಗಿರಲ್ಲ, ಹೇಳ್ತಾ ಇದ್ದೀನಿ. ಏನೋ ಮಾಡ್ತೀಯ? ಏನ್ ಹೊಡಿತ್ಯಾ? ಎಲ್ಲಿವರೆಗೂ ಬಂದಿದೆ ನಿಮ್ ಸಂಬಂಧ? ತೀರಾ ಡಾಕ್ಟರ್ ಹತ್ರ ಹೋಗಿ ಕೈ ಮುಗಿದು ನಮ್ಮ ಮಾನ ಮರ್ಯಾದೆ ಕಾಪಾಡಿ. ಅಲ್ಕೋ ನನ್ನ ಮಗನ. ರಾಜಿ ಬಿಡು. ಅವನೇನ್ ಮಾತಾಡ್ತಾನೇನು? ನೀನ್ ಯಾರಾದ್ರೂ ಹೇಳೋದಕ್ಕೆ? ಬಿಡು, ಸುಮ್ನಿರು. ಬಾ. ನಮ್ ರೋಡ್ ಕಡೆ ಬಂದ್ರೆ ನಿನ್ ಕೈ ಕಾಲು ಕತ್ತರಿಸ್ತಾ ಇಟ್ಬಿಡ್ತೀನಿ. ಇನ್ನು ನಾನೇನು ಅಂತ ಗೊತ್ತಿಲ್ಲ ನಿಂಗೆ. ಇಂಥ ಕಚಡ ಅಂತ ನಂಗೆ ಗೊತ್ತಿರಲಿಲ್ಲ. ಸುಮ್ನೆ ಬಾ ಅಣ್ಣ. ಹಾಯ್ ಅದ್ಕೆ. ಹಾಯ್ ಕಲ್ಯಾಣಿ. ರಾಜಿ ಇದ್ದಾನಾ? ಹಾ, ಒಳಗಡೆ ಇದ್ದಾನೆ, ಹೋಗು. ಸರಿ. ಏ ರಾಜಿ, ರಾಜಿ ಕೂತ್ಕೋ ಕಲ್ಯಾಣಿ. ಯಾಕೋ 2 ದಿನದಿಂದ ಕಾಲೇಜಿಗೆ ಬಂದಿಲ್ಲ? ಯಾಕೋ ಮೂಡ ಇಲ್ಲ ಹೇಳ್ಬೇಡ. ನಮ್ಮನೆ ಎಲ್ಲ ಹೇಳುದು ನನ್ಗೆ. ಅವ್ರ ಅಣ್ಣನ ಯಾಕೋ ಹೊಡಿಯಕ್ ಹೋದೆ? ಅವ್ನ್ ಮಾತಾಡಿದ ಮಾತಿಗೆ ಎಷ್ಟೋ ಕೋಪ ನಿನಗೆ. ಎಲ್ಲಾರ ಮೇಲೂ ಎಗರಾಡ್ತಿರ್ತೀಯ. ಸರಿ, ನಮ್ಮನ್ನ ಹೋಗಿ ಮೀಟ್ ಮಾಡ್ಬೇಕಂತೆ. ಅವಳನ್ನ ಮೀಟ್ ಮಾಡಿದಾಗ ಹೀಗೆ ಅವಳ ಮೇಲೂ ಎಗರಾಡ್ಬೇಡ. ಮೊದ್ಲೇ ಅಪ್ಸೆಟ್ ಆಗಿದ್ದಾಳೆ. ಆದ್ರೆ ಅವ್ರ ಅಣ್ಣನ ಹತ್ರನ ಹೋಗಿ ಸಾರಿ ಕೇಳು. ಕಲ್ಯಾಣಿ, ನಾನು ಯಾರನ್ನೂ ಸಾರಿಗಿರಿ ಕೇಳಲ್ಲ. ಅವಳನ್ನ ಮೀಟ್ ಮಾಡ್ತೀನಿ. ಏನಿದು? ನೀನ್ ಕೊಟ್ಟಿರೋ ಎಲ್ಲಾ ಗಿಫ್ಟ್ಸು. ರಾಜಿ, ದಯವಿಟ್ಟು ನನ್ನ ಮದ್ವೆಗೆ ಬರ್ಬೇಡ. ಬರ್ತೀನಿ. ಲೈಫಲ್ಲಿ ಏನೈತಣ, ಜೀವನ ಇಷ್ಟೇ.
ಕಾಮ ಎಂಬ ಎರಡಕ್ಷರ, ಗಂಡು ಎಂಬ ಎರಡಕ್ಷರ, ಹೆಣ್ಣು ಎಂಬ ಎರಡಕ್ಷರ ಸೇರಿದಾಗ ಗರ್ಭ ಎಂಬ ಎರಡಕ್ಷರ ಧರಿಸಿ, ಗರ್ಭ ಎಂಬ ಎರಡಕ್ಷರದಿಂದ ಜನ್ಮ ಎಂಬ ಎರಡಕ್ಷರ ಬಂದು, ಮಗು ಎಂಬ ಎರಡಕ್ಷರದಿಂದ ಬಾಲ್ಯ ಎಂಬ ಎರಡಕ್ಷರವಾಗಿ, ಅದನ್ನ ಕೊನೆಗೆ ಗಂಡು ಎಂಬ ಎರಡಕ್ಷರ. ಅವನು ಹೇಳಿದ್ದೆ ನಾನು ಹೆಂಡತಿ ಕೇಳಿಸ್ಕೊಂಡ್ಬಿಟ್ರೆ ಬಾವಿ ಬಿ ಸತ್ತೋಗ್ಬಿಡ್ತಾಳೆ ಅಷ್ಟೇ. ಮಗ ನೀನ್ ಕಿಲಾಡಿ ಬಿಡು, ನಿನ್ನ ಟ್ಯಾಲೆಂಟ್ ನಮ್ಗೆಲ್ಲ ಬರ್ಬೇಕು. 2 ವರ್ಷ ನಮ್ಮನ್ನ ಚೆನ್ನಾಗಿ ಮಜಾ ಮಾಡಿ. ಮಗ ಸಾರಿನೋ, ಬಾಯ್ತಾ ಬಂದ್ಬಿಟ್ಟೆ ಮಗ, ಸಾರಿ ಕಣಲ್ಲ. ನನ್ನಿಂದೇನಾದ್ರೂ ಕುಡಿದ್ರೆ ಏನು ನಿಂಗೆ? ನಿನ್ ನೋವು ನನಗೆ ಅರ್ಥ ಆಗ್ತಿದೆ ಮಗ, ನಾನು ಒಳ್ಳೆ ಜಾಗ ಕರ್ಕೊಂಡು ಹೋಗ್ತೀನಿ ಬಾ. ರಾಜಿ ಯಜಮಾನ್ರೆ, ಇದು ಶೀಲ ಕಳ್ಕೊಳ್ಳೋ ಕಾರ್ಯಕ್ರಮ ನೀವಲ್ಲಿ ಬರ್ಬಾರ್ದು. ಚಲೋ ಆಯ್ತಾ ಗಾಡಿ? ನಾನು ಮದುವೆ ಆದ್ಮೇಲೆ ಈ ಕಡೆ ಬಂದೇ ಇಲ್ಲ ರಾಜಿ. ನೋಡು ಎದುರುಗಡೆ ಕಾಣ್ತಿದೆಯಲ್ಲ, ಅದೇ ನಿನ್ ರೂಮು, ಎಲ್ಲ ಮಾತಾಡಿದೆ ನೀನು. ನಿನ್ನೆ ಫಸ್ಟ್ ಟೈಮ್ ಬಾರ ಸುಮ್ನೆ. ಹೆಣ್ಣು ಹೊನ್ನು ಮಣ್ಣಿಗೆ ಋಣ ಇರ್ಬೇಕು, ಇದ್ ನಿಂದು. ಹೋಗ ಅಲ್ಲಿ. ಡ್ರಿಂಕ್ಸ್ ಏನಾದ್ರು ಬೇಕಿದ್ರೆ ಹೇಳಿ, ಹುಡುಗರಿದ್ದಾರೆ. ಬೇಡ ಬೇಡ ಬೇಡ, ಒಂದ್ ನಿಮಿಷ ಬಂದೆ. ಮೇಡಮ್, ಈ ಟೇಪ್ ರೆಕಾರ್ಡರ್ ಆಫ್ ಮಾಡ್ಬೋದಾ? ಯಾಕೆ ನಿಮ್ಗೆ ಹಾಡು ಇಷ್ಟ ಆಗಲ್ವಾ? ಬ್ಲಡ್ ತಗೊಂಡು ಎದೆಯಲ್ಲಿ ಕುಯ್ದಾಗ ಆಗ್ತಾ ಇದೆ. ಲೈಟ್ ಬೇಕೋ ಬೇಡವೋ? ಎರಡಕ್ಕೂ ವ್ಯತ್ಯಾಸ ಏನು ಗೊತ್ತಾಗಲ್ಲ. ಟೈಮ್ ಎಷ್ಟು ಮೇಡಮ್? 11:30. ಯಾಕೆ ಹೋಗ್ಬೇಕಾ? ನಾನ್ ತುಂಬಾ ಪ್ರೀತಿ ಮಾಡಿದ್ರಿಗೆ ಜೀವನ ಶುರು ಆಗೋ ರಾತ್ರಿ ಇದು, ಅದಕ್ಕೆ ಕೇಳ್ದೆ. ಲವ್ ಫೇಲ್ಯೂರಾ? ಇಲ್ಲಿಗೆ ಮೊದಲನೇ ಸಲ ನಾ ಬರ್ತಿರೋದು. ಜೀವನದಲ್ಲಿ ಏನಾದ್ರು ಕಳ್ಕೊಂಡ್ರೆ ಇಲ್ಲಿ ಬರ್ಬೇಕಾ ಮೇಡಮ್? ನೀವ್ಯಾರ ಕಳ್ಕೊಂಡಿದ್ದೀರಾ? ನನ್ ಪ್ರೀತಿನೇ ಕಳ್ದಾಯ್ತು. ಅವ್ರ ಹತ್ರ ಹೇಳ್ಕೊಂಡು ಹೇಳಾದ್ರೆ ಹಬ್ಬ ಇಲ್ಲ, ಅತಿ ಹತ್ರ ಹೇಳಕ್ಕಾಗಲ್ಲ. ನಿಮ್ ಫ್ಲಾಶ್ ಬ್ಯಾಕ್ ಕೇಳಿದ್ರೆ ನಿಮ್ಗೆ ಬೇಜಾರಾಗಲ್ಲ ಮೇಡಮ್? ಅಂತದೇನೂ ಇಲ್ಲ. ಪ್ರೀತಿ ಇತ್ತು, ಇವಾಗಿಲ್ಲ. ಜೀವನ ಇತ್ತು, ಇವಾಗಿಲ್ಲ. ಮೋಸ ಮಾಡಿದ್ದೀವ ಅವ್ರ? ಯಾರಿಗ್ ಗೊತ್ತು? ಈಗೇನ್ ಮಾಡ್ಕೊಂಡಿದಾರ ಹಳೆ ಅಂದ್ರು? ನಮ್ಮ ಮನೆ ಮುಂದೆ ಕಂಡೋರ್ ಬಟ್ಟೆ ಐರನ್ ಮಾಡ್ಕೊಂಡಿದ್ದಾನೆ. ನಾನು ಎಲ್ಲಿರೋದಾನು ಗೊತ್ತಿಲ್ಲ. ಇಲ್ಲಿಗೆ ಬರೋ ಪ್ರತಿ ಗಿರಾಕಿ ಅವನ ಆಗಿಲ್ದೇ ಇರ್ಲಿ ಅಂತ ನಾ ಅನ್ಕೋತೀನಿ. ಅವನನ್ನ ಈ ಸ್ಥಿತಿಲಿ ನೋಡಿದ್ದಿನ ನಾನಿರಲ್ಲ. ತುಂಬಾ ಸೀರಿಯಸ್ ಆಗ್ಬಿಟ್ರೆ ಮೇಡಮ್, ಲೈಫ್ ಅಲ್ಲಿ ಸೀರಿಯಸ್ ಬೇಡ. ನಿಮ್ ಕತೆ ನಮ್ದಕ್ಕಿಂತ ತುಂಬಾ ಗೌರವಾಗಿದೆ. ನಾನು ನಿಮ್ಮ ಹತ್ರ ಜೀವನದಲ್ಲಿ ನಡೆದಿದ್ದೆಲ್ಲ ಹೇಳ್ಕೋಬೇಕು. ಪ್ಲೀಸ್, ನಿಮ್ ಮಡ್ಲು ಸಿಗುತ್ತೆ ನನಗೆ, ಪ್ಲೀಸ್ ಮೇಡಮ್. ಇಲ್ಲಿಗೆ ಬರೋರು 100-200 ಕೊಟ್ಟು ಮಜಾ ಕೊಡು ಅಂತ ಕೇಳ್ತಾರೆ. ನೀನ್ ನೋಡಿದ್ರೆ ಮಡ್ಲ್ ಕೇಳ್ತಿದ್ಯಾ? ಬಾ. ಮೇಡಮ್, ತಾಯಿ, ತಂಗಿ, ಅತ್ತಿಗೆ, ಪ್ರೇಸಿ ಎಲ್ಲ ಅಡ್ಡೆ ಆದ್ರು ಎಷ್ಟೊಂದು ವ್ಯತ್ಯಾಸ ಅಲ್ವಾ ಮೇಡಮ್? ನಾ ಕತೆ ಹೇಳ್ತಾ ಹೇಳ್ತಾ ನಿಮ್ ಮಡ್ಲು ಒದ್ದೆ ಆದ್ರೆ ಪ್ಲೀಸ್ ಬೇಜಾರ್ ಮಾಡ್ಕೋಬೇಡಿ. ಕಾರಣ ಹೇಳ್ದಿರ ಹೊರಟೋಗ್ಬಿಟ್ಲು. ಮಾಡಿದ ಆಡೆ ಭಾಷೆ, ದೂರದಲ್ಲಿ ತೋಟದಲ್ಲಿ ಮನೆ ಮಾಡ್ಕೊಂಡು ಇಬ್ರು ಬದುಕೋದು ಮರ್ತೋಗ್ಬಿಟ್ಲು ಮೇಡಮ್. ಅವಳು ಚೆನ್ನಾಗಿರ್ಲಿ ಅಂತ ನಿಂಗ್ ಅನ್ಸಲ್ವಾ? ನಾನು ಇದುವರೆಗೂ ದೇವ್ರ ಹತ್ರ ಕೇಳ್ಕೊಂಡಿಲ್ಲ, ಇವತ್ ಕೇಳ್ಕೊತೀನಿ. ಅವಳು ಚೆನ್ನಾಗಿರ್ಬೇಕು, ಅವಳ ಸಂಸಾರ ಚೆನ್ನಾಗಿರ್ಬೇಕು ಅಷ್ಟೇ. ಆಸಿಡ್ ಹಾಕೋದು, ಗಂಡನ್ ಕೊಲ್ಸೋ ಯೋಚನೆ ಇಲ್ವಾ? ಅವೆಲ್ಲ ಕ್ರ್ಯಾಕ್ ತರ್ಬೇಕಳು, ದಿವಾಸ್ ಕೇಸ್ಗಳು ಮಾಡೋದು, ದಾರಾಗೆಲ್ಲ ಏನೋ ಮಾಡೋದ. ನಾನು ಕೇಳೋದು ಒಂದೇ, ಅವಳು ಗಂಡನ ಮುಖ ನೋಡಿದಾಗ ಅದ್ರಲ್ಲಿ ನನ್ನ ಮುಖ ಹುಡುಕ್ಬಾರ್ದು. ಅವಳು ಸುಖವಾಗಿರ್ಬೇಕು.